ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವ ಹೊನಕೆರೆ ನಂಜುಂಡೇಗೌಡರಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಕಲ್ಯಾಣ ಯೋಜನೆಗಳು ಖಂಡಿತ ಬೇಕು. ಅದರಲ್ಲಿ ಗ್ಯಾರಂಟಿ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನ ತಲುಪಿ ಅವರ ಜೀವನಕ್ಕೆ ಒಂದಷ್ಟು ಸಹಾಯ ಮಾಡಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ತಲುಪಬೇಕಾದವರಿಗೆ ತಲುಪೋದ್ರ ಜೊತೆಗೆ ಯಾರಿಗೆ ಅಗತ್ಯ ಇಲ್ವೋ ಅವರಿಗೂ ತಲುಪೋದ್ರಿಂದ ಸರ್ಕಾರದ ಖಜಾನೆಗೆ ಹೊರೆ ಆಗ್ತಿದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗ್ತದೆ. ಈ ನಿಟ್ಟಿನಲ್ಲಿ ಬದಲಾವಣೆಗೆ ಸರ್ಕಾರ ಸಿದ್ಧವಾಗಿದೆ ಅಂತ ಅನ್ಸುತ್ತಾ? ಈ ಹೇಳಿಕೆಗಳಿಗೆ ಯಾಕೆ ಇದಂತ ಹೇಗ್ ನೋಡ್ತೀರಿ? ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಇಲ್ಲ, ನಿಜವಾಗ್ಲೂ ಅರ್ಹತೆ ಇರೋರ್ಗೆ ಈ ಗ್ಯಾರಂಟಿ ಯೋಜನೆಗಳು ಬೇಕು, ಸರ್ಕಾರದ ಸಬ್ಸಿಡಿಗಳು ಬೇಕು, ಸರ್ಕಾರದ ರಿಯಾಯಿತಿಗಳು ಬೇಕು, ಸರ್ಕಾರದ ಯೋಜನೆಗಳು ಮುಟ್ಟಬೇಕು. ಯಾಕೆಂದ್ರೆ ನಮ್ಮಲ್ಲಿ ಇನ್ನೂ ಬಡವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ನಮ್ದೇ ಶ್ರೀಮಂತ ರಾಷ್ಟ್ರ ಅಲ್ಲ, ಮಧ್ಯಮ ವರ್ಗದವರು ಇದ್ದಾರೆ, ಶ್ರೀಮಂತರಿದ್ದಾರೆ, ಅದ್ರ ಜೊತೆಗೆ ಬಡವರ ಸಂಖ್ಯೆ ಜಾಸ್ತಿ ಇದೆ. ಈ ನಿಟ್ಟಿನಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಅನೌನ್ಸ್ ಮಾಡಿತು, ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡಿತು, ತನ್ನ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿತ್ತು. ಈಗ ಅದನ್ನ ಜಾರಿಗೆ ತಂದಿದ್ದಾರೆ. ಅನೌನ್ಸ್ ಮಾಡಕ್ ಮುಂಚೆ ಕೆಲವು ಷರತ್ತುಗಳನ್ನ ಹಾಕೊಂಡಿದ್ರೆ ಒಳ್ಳೇದಿರ್ತಿತ್ತು. ಆದ್ರೆ ಅಂತ ಷರತ್ತುಗಳನ್ನ ಹಾಕ್ಲಿಲ್ಲ. ಎಲ್ಲರಿಗೂ ಒಂಥರ ದೊಡ್ಡವ್ರಿರ್ಲಿ, ಸಣ್ಣವ್ರಿರ್ಲಿ, ಶ್ರೀಮಂತರಿರ್ಲಿ, ಬಡವರಿರ್ಲಿ ಎಲ್ರಿಗೂ ಅನೌನ್ಸ್ ಮಾಡಿದ್ರು. ಹೀಗಾಗಿ ಸರ್ಕಾರ ಕೊರೆ ಆಗ್ತಿದೆ. ನೋಡಿ, ಈಗ 5 ಗ್ಯಾರಂಟಿ ಯೋಜನೆಗಳಿದೆ, ನಿಮ್ಗೆ ಗೊತ್ತಿದೆ. 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಸುಮಾರು 45,000 ಕೋಟಿಯಿಂದ 50,000 ಕೋಟಿವರೆಗೆ ಖರ್ಚಾಗ್ತಾ ಇದೆ, ಹೊರೆ ಆಗ್ತಾ ಇದೆ. ಸರ್ಕಾರದ ಬಜೆಟ್ 4,000 ಚಿಲ್ಲರೆ ಕೋಟಿ. ಅದ್ರಲ್ಲಿ 45,000 ಕೋಟಿ ಇದು ಯೋಜನೆಗಳಿಗೆ ಹೋಗ್ತಾ. 5 ಯೋಜನೆಗಳಿಗೆ: ಅನ್ನಭಾಗ್ಯ, ಆಮೇಲೆ ಶಕ್ತಿ, ಗೃಹಲಕ್ಷ್ಮಿ, ಗೃಹಜ್ಯೋತಿ, 52,000 ಕೋಟಿ. ನಾನು ಈಗ ಲೆಕ್ಕ ಹಾಕಿದೆ, ಅವ್ರಿಗೆ ಕೊಟ್ಟಿದ ಪ್ರಕಾರ 45,000 46,000 ಕೋಟಿ ಆಗ್ಬೋದು. ಅವ್ರು ಹೇಳ್ತಾರೆ 52,000 ಕೋಟಿ ಅಂತಾರೆ, 58,000 ಕೋಟಿ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಅವರು ಒಂದು ನಿಖರವಾಗಿ ಅಂಕಿಅಂಶ ಕೊಡ್ತಾ ಇಲ್ಲ. ಹೀಗಾಗಿ ಈ 45,000 4 ಲಕ್ಷ ಕೋಟಿ ಚಿಲ್ಲರೆಯಲ್ಲಿ ಸರ್ಕಾರಕ್ಕೆ ಎಷ್ಟು ವಸೂಲಾಗುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕಾರ್ಯಕ್ರಮಗಳು ನಿಗದಿ ಆಗುತ್ತೆ. ರಿಸಿಪ್ಟ್ ಮೇಲೆ, ಅಂದ್ರೆ ಟ್ಯಾಕ್ಸ್ ಅಂಡ್ ಅದರ್ ಥಿಂಗ್ಸ್ ರಿಸಿಪ್ಟ್ ಮೇಲೆ ಕಾರ್ಯಕ್ರಮಗಳು ರೂಪಿಸ್ತಾರೆ. ಏನಾಗುತ್ತೆ, ಈ 44 ಲಕ್ಷ ಕೋಟಿಯಲ್ಲಿ ಹೆಚ್ಚಿನ ಭಾಗ ಸರ್ಕಾರದ ಅಧಿಕಾರಿಗಳು, ನೌಕರರ ಸಂಬಳ ಸಾರಿಗೆ ಹೋಗುತ್ತೆ. 80,000 ಕೋಟಿಯಿಂದ 1 ಲಕ್ಷ ಕೋಟಿವರೆಗೂ ಹೋಗುತ್ತೆ. 45,000 ಕೋಟಿ ಇದಕ್ಕೆ ಹೋಗುತ್ತೆ. ಮತ್ತೆ ಬಾಹ್ಯ ಸಾಲ, ಎಕ್ಸ್ಟರ್ನಲ್ ಡೆಟ್ ಇರುತ್ತಲ್ಲ, ಹೊರಗಿಂದ ಸಾಲ ತಗೊಂಡಿರ್ತಾರೆ ಬೇರೆ ಬೇರೆ ಯೋಜನೆಗಳಿಗೆ. ಉದಾಹರಣೆಗೆ ಮೆಟ್ರೋ, ಈ ಇದಕ್ಕೆ ವಾಪಸ್ ಕೊಡ್ಬೇಕು, ಪ್ರಿನ್ಸಿಪಲ್ ಅಮೌಂಟ್ ಕೊಡ್ಬೇಕು, ಪ್ಲಸ್ ಇಂಟ್ರೆಸ್ಟ್ ಕೊಡ್ಬೇಕು. ಈಗ ಈ ಸರ್ಕಾರ ಕೊರೆಯಾಗೋದು ಸಹಜ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ರಿವ್ಯೂ ಮಾಡಿದ್ರೆ ಒಳ್ಳೇದು. ಈ ಅಧಿಕಾರಕ್ಕೆ ಬರುವಂತ ಬರದಲ್ಲಿ ಅಧಿಕಾರ ಹಿಡಿಬೇಕು ಅನ್ನೋ ಅಂತ ಆತುರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಅನೌನ್ಸ್ ಮಾಡೋದು ಸರಿಯಲ್ಲ. ಅದರ ಸಾಧಕ ಬಾಧಕಗಳನ್ನ ಮೊದಲೇ ಯೋಚನೆ ಮಾಡಿ ಅನಂತರ ಅನೌನ್ಸ್ ಮಾಡಿದ್ರೆ ಒಂದು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಮೇಡಮ್, ಪಕ್ಷಕ್ಕೂ ಒಳ್ಳೆ ಹೆಸರು ಬರುತ್ತೆ. ಖಂಡಿತ ಇದು ಒಂದು ಭಾಗ ನಿಜ. ಈಗ ಪರಿಷ್ಕರಣೆ ಮಾಡ್ಬೇಕು, ಯಾಕೆಂದ್ರೆ ಅಗತ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಮೊನ್ನೆ ತಮಿಳುನಾಡಿನ ಅರ್ಜಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದೆ. ಅಗತ್ಯ ಇರೋರಿಗೆ ಕೊಡೋದು ಬೇರೆ, ಆದ್ರೆ ಅಗತ್ಯ ಇಲ್ದಿರೋರಿಗೆ ನೇರವಾಗಿ ಹೀಗೆ ಆಮಿಷವನ್ನು ಒಡ್ಡೋದು ಸರಿಯಲ್ಲ ಅಂತ ರಾಷ್ಟ್ರದ ಹಿತಾಸಕ್ತಿಗೆ ಧಕ್ಕೆ ಆಗತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹೀಗಿರೋ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಎಡುತ್ತಾ? ನೀವು ಆ ನಂತರದಲ್ಲಿ ಚುನಾವಣೆ ಕಳೆದ ವರ್ಷ ಆಯ್ತಲ್ಲ, ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಅಲ್ಲಿ ಅನೇಕ ಎಷ್ಟೋ ಸಾವಿರ ಮಹಿಳೆಯರ ಹೆಸರುಗಳನ್ನ ತೆಗೆದು ಹಾಕಿದ್ರು. ಯಾಕೆಂದ್ರೆ ಅವ್ರ ಅರ್ಹತೆ ಇಲ್ಲ ಅಂತ. ಫಸ್ಟ್ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ರು, ಆಮೇಲೆ ಅದನ್ನ ತೆಗೆದು ಹಾಕಿದ್ರು. ಮಧ್ಯಪ್ರದೇಶದಲ್ಲಿ ಅದೇ ಆಯ್ತು, ದೆಹಲಿಯಲ್ಲೂ ಕೂಡ ಅದೇ ಆಯ್ತು. ಈಗೇನ್ ಸ್ಥಿತಿ ಇದೆ ಅಂತ ಗೊತ್ತಿಲ್ಲ. 2,500 ಕೊಡ್ತೀವಿ ಗೆದ್ದು ಬಂದಾಗ್ಲಿಂದ ಅಂತ ಹೇಳಿದ್ರು, ಆದ್ರೆ ಕೊಟ್ಟಿರ್ಲಿಲ್ಲ. ಹೀಗಿರುವಾಗ ಅಲ್ಲಿ ಮೀಡಿಯಾಗಳನ್ನ ಮತ್ತು ವಿಪಕ್ಷ ಅಂದ್ರೆ ಅತ್ ದೊಡ್ಡ ಸುದ್ದಿ ಆಗದಂತೆ ಮ್ಯಾನೇಜ್ ಮಾಡುವಲ್ಲಿ ಅಲ್ಲಿನ ಸರ್ಕಾರಗಳ ಯಶಸ್ವಿ ಆದವು. ಕರ್ನಾಟಕದಲ್ಲಿ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಹೇಳುತ್ತಾ? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ಕಾಂಗ್ರೆಸ್ ಸರ್ಕಾರ ಎಡವಿದೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇದು ನಿಮ್ಗೆ ಈ ಕಾರ್ಯಕ್ರಮಗಳಿದೆಯಲ್ಲ, ಫ್ರೀ ಬೀಸು ಬರೀ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸೀಮಿತ ಆಗಿಲ್ಲ. ನೋಡಿ, ಬಿಹಾರದಲ್ಲಿ ಮೊನ್ನೆ ಎಲೆಕ್ಷನ್ ಗೆಲ್ಲೋದಕ್ಕೆ 10,000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದನ್ನ ಹೇಗೆ ನೀವು ಜಸ್ಟಿಫೈ ಮಾಡ್ತೀರಿ? ಎಲ್ಲರೂ ಕೂಡ ಇದನ್ನ ಫ್ರೀ ಬೀಸ್ ವಿಚಾರದಲ್ಲಿ ಒಬ್ರನ್ನೊಬ್ರು ಮೀರ್ಸೋಗೆ ಪೈಪೋಟಿ ಮಾಡ್ತಾ ಇದ್ದಾರೆ. ಇದು ಅವರು ಇವರು ಅಂತಲ್ಲ, ಎಲ್ರು ಕೂಡ ಕೂತು ಚರ್ಚೆ ಮಾಡ್ಬೇಕು. ಎಲ್ರು ಕೂಡ ಇದ್ರ ಬಗ್ಗೆ ನಾನೇನ್ ಕೇಳಿದೆ ಅಂತಂದ್ರೆ, ಅಲ್ಲಿ ಕೊಟ್ಟಿರೋ ಆಶ್ವಾಸನೆಯನ್ನ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬದಲಾಯಿಸಿದ್ರು. ಬಿಹಾರದಲ್ಲಿ ಮೊದಲೇ 10,000 ಹಾಕಿದ್ರು. ಮಹಾರಾಷ್ಟ್ರ ಉದಾಹರಣೆ ಕೊಟ್ರೆ, ನಾನು ಎಷ್ಟೋ ಲಕ್ಷ ಮಹಿಳೆಯರದ ಹೆಸರಿತ್ತು, ಆದ್ರೆ ನಂತರದಲ್ಲಿ ಅಧಿಕಾರಕ್ಕೆ ಅರ್ಹತೆ ಇಲ್ಲ ಅಂತ ಕಟ್ ಆಫ್ ಮಾಡಿದ್ರು.
ಕರ್ನಾಟಕ ಹಾಗೆ ಮಾಡ್ಲಿಲ್ಲ. ಅವ್ರು ಏನು ಮಾತು ಕೊಟ್ಟಿದ್ರು ಅದಕ್ಕೆ ಬದ್ಧರಾಗಿದ್ರು, ಹಾಗಾಗಿ ಹೊಣೆ ಆಗ್ತಿದೆ. ಅದನ್ನ ಮ್ಯಾನೇಜ್ ಮಾಡೋದ್ರಲ್ಲಿ ಎಡುತ್ತಾ ಅಂತ ಕೇಳ್ತಾ ಇದ್ರು. ಇಲ್ಲ, ಈಗ ನೋಡಿ ನಿಮ್ಗೆ ಇವರು ಅದೇ ನಾನು ಮೊದಲೇ ನಿಮ್ಗೆ ಒಂದ್ ಮಾತು ಹೇಳಿದೆ. ಈ ಫ್ರೀ ಬೀಸ್ ಅನ್ನ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡೋದಕ್ಕೆ ಮುಂಚೆ ಇವರು ಅದರ ಸಾಧಕ ಬಾಧಕಗಳನ್ನ ನೋಡ್ಬೇಕಾಗಿತ್ತು, ಮತ್ತೆ ಅದರ ಷರತ್ತುಗಳನ್ನ ಹಾಕ್ಬೇಕಾಗಿತ್ತು. ಎಲ್ರಿಗೂ ಈಗ ಶಕ್ತಿ ಯೋಜನೆ, IAS ಆಫೀಸರ್ ಹೆಂಡ್ತಿನೂ ಬಸ್ಸಲ್ಲಿ ಓಡ್ತಾರೆ, ಮುಖ್ಯಮಂತ್ರಿ ಹೆಂಡ್ತಿನೂ ಬಸ್ಸಲ್ಲಿ ಓಡ್ತಾರೆ, ಬೇರೆ ಮಿನಿಸ್ಟರ್ಗಳು ಹೆಂಡ್ತಿನೂ ಬಸ್ಸಲ್ಲಿ ಓಡ್ತಾರೆ. ಯಾಕೆ ಬೇಕು ಅವ್ರಿಗೆಲ್ಲ ಬಸ್ಸಿನ ಪ್ರಯಾಣ? ನೀವು ಕೊಡಬೇಕಾದ್ರೆ ನಾವು ಉದಾಹರಣೆಗೆ ಹೇಳಿದಷ್ಟೇ, ಮುಖ್ಯಮಂತ್ರಿ ಹೆಂಡ್ತಿ ಓಡಾಡಲ್ಲ, ಸಚಿವರು ಹೆಂಡ್ತಿನ ಸರ್ಕಾರಿ ಬಸ್ಸಲ್ಲಿ ಓಡಾಡಲ್ಲ ಅಂದ್ರೆ ಶ್ರೀಮಂತರು ಓಡಾಡ್ತಾರೆ, ಮಧ್ಯಮ ವರ್ಗದವರು ಓಡಾಡ್ತಾರೆ, ಬಿಟ್ಟಿ ಅಂದ್ರೆ ಯಾರು ಬಿಡ್ತಾರೆ? ಅದಕ್ಕೆ ಏನ್ ಮಾಡ್ಬೇಕಾಗಿತ್ತು, ಒಂದು ಅವರು ಕಂಡೀಷನ್ಸ್ ಹಾಕ್ಬೇಕಾಗಿತ್ತು. ಈಗ ಗೃಹ ಜ್ಯೋತಿ ಉದಾಹರಣೆಗೆ ಗೃಹ ಜ್ಯೋತಿ ಹೇಳ್ತೀನಿ. ಗೃಹ ಜ್ಯೋತಿ 200 ಯೂನಿಟ್ ಮಾಡಿದವ್ರು ಯಾರು? ಇದು ಸರ್ಕಾರಕ್ಕೆ ಹೊರೆ ಅಲ್ವೇ? 10,000 ಕೋಟಿ ರೂಪಾಯಿ ಹೊರೆ ಆಗ್ತಾ ಇದೆ ಸರ್ಕಾರಕ್ಕೆ ಇದರಿಂದ. 200 ಯೂನಿಟ್ ವಿದ್ಯುತ್ ಫ್ರೀ ಕೊಡೋದ್ರಿಂದ ಒಂದ್ ಕಂಡೀಷನ್ ಹಾಕ್ಬೋದಾಗಿತ್ತು. ಏನು ಅಂದ್ರೆ, ಯಾರ ಮನೇಲಿ ಫ್ರಿಡ್ಜ್ ಇಲ್ಲ, ಯಾರ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ, ಯಾರ ಮನೇಲಿ ಗೀಸರ್ಗಳಿಲ್ಲ, ಯಾರ ಮನೇಲಿ AEH ಇಲ್ಲ, ಅಂತವ್ರ ಮನೆಗಳಿಗೆ ನಾವು ಇದು ಕೊಡ್ತೀವಿ, 200 ಯೂನಿಟ್ ಕೊಡ್ತೀವಿ, ಅಥವಾ ಎಲ್ಲರ ಮನೆಗೂ ಕೊಡ್ತೀವಿ, 100 ಯೂನಿಟ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಹಂಗ ಹೇಳಿದ್ರೆ ನಿಮ್ಗೆ 10,000 ಕೋಟಿಯಲ್ಲಿ 5,000 ಕೋಟಿ ಉಳಿಸ್ಬೋದಾಗಿತ್ತು. ಅದನ್ ಬಿಟ್ಟು ಇಂದು ಮುಂದೆ ನೋಡದೆ ನೀವು ಅಧಿಕಾರಕ್ಕೆ ಬರ್ಬೇಕು ಅನ್ನೋ ಆತರದಲ್ಲಿ ಜನಗಳನ್ನ ಇದು ಮರಳು ಮಾಡಬೇಕು, ಜನಗಳನ್ನ ಆಕರ್ಷಣೆ ಮಾಡಬೇಕು, ಮತಗಳಿಸ್ಬೇಕು ಅನ್ನೋ ತವಕದಲ್ಲಿ ಈ ರೀತಿ ಮಾಡೋದು ಸರಿಯಲ್ಲ ಅಲ್ವಾ? ಅದೇ ರೀತಿ ನಿಮ್ಗೆ ಗೃಹಲಕ್ಷ್ಮಿ ಎಲ್ಲರ ಮನೆ ಹೆಣ್ಮಕ್ಳಿಗೂ ಹೋಗ್ತಾ ಇದೆ. 28,000 ಕೋಟಿ ರೂಪಾಯಿ ಗೃಹ ಜ್ಯೋತಿಯಿಂದ, ಹೆಚ್ಚು ಕಮ್ಮಿ 29,000 ಕೋಟಿ ಗೃಹಲಕ್ಷ್ಮಿಯಿಂದ ಹೊರೆ ಆಗ್ತಾ ಇದೆ ಸರ್ಕಾರಕ್ಕೆ. ಇದು ಅಗತ್ಯ ಇತ್ತಾ? ಇದನ್ನ ರಿವ್ಯೂ ಮಾಡ್ಬೇಕಲ್ವಾ? ಯಾರು ನಿಜವಾಗ್ಲೂ ಶಕ್ತಿ ಇಲ್ವೋ, ಯಾರು ನಿಜವಾಗ್ಲೂ ಬಡವರು ಇದಾರೋ, ಹೆಣ್ಮಕ್ಳ ಕೈಗೆ ದುಡ್ಡು ಬೇಕು. ಯಾಕೆಂದ್ರೆ ನಿಜವಾಗ್ಲೂ ಮನೆ ನಡೆಸೋರು ಹೆಣ್ಮಕ್ಳೇ. ಗಂಡಸರು ಬಹಳ ಎಷ್ಟೋ ಎಲ್ಲರೂ ವಿಚಾರದಲ್ಲಿ ಹೇಳಲ್ಲ, ಬಹಳ ಲೋಯರ್ ಬಿಲೋ ಪಾವರ್ಟಿ ಗಂಡಸರು ಬಹುತೇಕ ಕುಡಿತದ ಚಟಕ್ಕೊಳಗಾಗಿರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಹೆಣ್ಮಕ್ಳ ಕೈಗೆ 2,000 ರೂಪಾಯಿ ಕೊಟ್ರೆ ತಿಂಗಳಿಗೆ ಅವ್ರ ಮನೆ ನಡೆಯುತ್ತೆ, ಮಂತನ ಬೆಳಗುತ್ತೆ. ಆ ದೃಷ್ಟಿಯಿಂದ ಹೆಣ್ಮಕ್ಳ ಕೈ ಕೊಡ್ಬೇಕು. ಆದ್ರೆ ಎಲ್ಲಾ ಹೆಣ್ಮಕ್ಳುಗಳು ಕೂಡ ಯಾರು ಹೇಳಿದ್ರು ಇವ್ರಿಗೆ? ಅದನ್ನ ಮಾಡಬಾರ್ದಾಗಿತ್ತು ಮೇಡಮ್. ಕರೆಕ್ಟ್. ಈ ಹಂತದಲ್ಲಿ 2 ವರ್ಷ ಮುಗಿದ ನಂತರ 1000 ದಿನಗಳನ್ನ ಪೂರೈಸಿದ ನಂತರ ಪರಿಷ್ಕರಣೆಗೆ ಮುಂದಾದ್ರೆ, ಕರ್ನಾಟಕದಲ್ಲಿ ಒಂದು ಮಾಧ್ಯಮಗಳು ಸರಿಯಾಗಿ ಕೆಲಸ ಮಾಡ್ತಿದ್ದಾವೆ, ಆಡಳಿತ ಪಕ್ಷ ಏನೇ ತಪ್ಪು ಮಾಡಿದ್ರು ಅದನ್ನ ಹೇಳ್ತವೆ, ವಿಪಕ್ಷವೂ ಕೂಡ ಇದೆ, ಈಗಾಗ್ಲೇ ಶುರು ಮಾಡಿದ್ದಾರೆ. ಹಾಗಾಗಿ ಒಂದ್ ವೇಳೆ ಏನಾದ್ರೂ ಪರಿಷ್ಕರಣೆಗೆ ಮುಂದಾದ್ರೆ ಅದರ ರಾಜಕೀಯ ಪರಿಣಾಮ ಏನಿರುತ್ತೆ? ಅಥವಾ ನರೇಂದ್ರ ಮೋದಿ ಅವರು ಗ್ಯಾಸ್ ಸಬ್ಸಿಡಿನ ಬಿಟ್ಕೊಡಿ ಅಂತ ಕೇಳಿ ಲಕ್ಷಾಂತರ ಮಂದಿ ಬಿಟ್ಕೊಟ್ರಲ್ಲ, ಆ ಸ್ಥಿತಿ ಕರ್ನಾಟಕದಲ್ಲಿ ಏನಾದ್ರೂ ಕರ್ನಾಟಕ ಸರ್ಕಾರ ಬಿಟ್ಕೊಡಿ ಅಂತ ಜನರನ್ನು ಕೇಳಿದ್ರೆ ಬಿಟ್ಕೊಡೋ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ನನಗೆ ಆತರ ಅನ್ಸಲ್ಲ, ಬಿಟ್ಕೊಡ್ತಾರೆ ಅನ್ಸಲ್ಲ. ಯಾಕೆಂದ್ರೆ ಜನರ ಮನಸ್ಸು ಏನು ಕೊಡಿ ಅಂತ ಇರುತ್ತೆ ಹೊರತು ಕೊಡ್ತೀವಿ ಅನ್ನೋದಿಲ್ಲ. ಎಲ್ಲರೂ ಕೊಡಿ ಅಂತಾರೆ. ಈ ನಾವು ಬಿಟ್ಕೊಡ್ತೀವಿ ಅಂತ ಯಾರು ಅನ್ನಲ್ಲ. ನನ್ಗನ್ಸುತ್ತೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಜನ ಬಿಟ್ಕೊಡ್ಬೋದು. ನಿಜವಾಗ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಬಿಟ್ಕೊಟ್ರೆ ಒಳ್ಳೇದು. ಬಟ್ ನನ್ಗನ್ಸುತ್ತೆ ಆತರ ಒಂದು ಬಿಟ್ಕೊಡಕ್ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇನ್ನೂ ಆ ನಿಟ್ಟಿನಲ್ಲಿ ಏನಾದ್ರು ಈ ಸಚಿವರು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರೆಲ್ಲ ಇದಾರಲ್ಲ. ಈಗ ನೋಡಿ, ಮೊನ್ನೆ ಶ್ರೀಲಂಕಾದ ಉದಾಹರಣೆಗೆ ಹೇಳ್ತೀನಿ ನಿಮ್ಗೆ. ಶ್ರೀಲಂಕಾದಲ್ಲಿ ಒಂದು ಇದು ಬಂತು, ಎಲ್ಲಾ ಮಂತ್ರಿಗಳು ಮತ್ತೆ ಅಲ್ಲಿ ಇವರೆಲ್ಲ ಸಂಬಳ, ಸಾರಿಗೆ, ಪೆನ್ಷನ್ ಎಲ್ಲ ಬಿಟ್ಕೊಟ್ರು. ಆತರ ಇವರು ಕೂಡ, ಸಚಿವರು ಕೂಡ ನಮ್ ಸಂಬಳ ಸಾರಿಗೆ ಏನ್ ಬಿಟ್ಕೊಡ್ತೀವಿ. ಯಾಕೆಂದ್ರೆ ಸಚಿವರಿಗೆ ಸಂಬಳ ಸಾರಿಗೆ ಎಲ್ಲ ಮುಖ್ಯ ಅಲ್ಲ, ಪೆನ್ಷನ್ ಮುಖ್ಯ ಅಲ್ಲ, ಶಾಸಕರಿಗೆ ಅವೆಲ್ಲ ಮುಖ್ಯ ಅಲ್ಲ. ಇವ್ರೇನಾದ್ರು ಮೇಲ್ಪಂಕ್ತಿ ಹಾಕಿ ನಾವು ಬಿಟ್ಕೊಡ್ತಾ ಇದೀವಿ, ನೀವು ಬಿಟ್ಕೊಡಿ ಅಂತ ಕೇಳಿದ್ರೆ ಒಳ್ಳೇದು. ಇವ್ರು ಪದೇ ಇವ್ರು ಸಂಬಳ ಸಾರಿಗೆ ಹೆಚ್ಚಿನ ಮಾಡ್ಕೊಂಡು ಜನರಿಗೆ ನೀವು ಬಿಟ್ಕೊಡಿ ಅಂದ್ರೆ ಯಾರು ಬಿಟ್ಕೊಡ್ತಾರೆ ಮೇಡಮ್? ಬಿಟ್ಕೊಡಲ್ಲ. ಹಂಗಾಗಿ DK ಶಿವಕುಮಾರ್ ಇರ್ಲಿ, ಸಿದ್ದರಾಮಯ್ಯನವ್ರಿರ್ಲಿ, ನಮಗೆ ಸಂಬಳ ಬೇಡ, ಸಾರಿಗೆ ಬೇಡ, ರಾಜ್ಯಕ್ಕೆ ಹೊರೆ ಆಗ್ತಾ ಇದೆ, ನಾವು ಬಿಟ್ಕೊಡ್ತೀವಿ, ನಾವೇನು ತಗೊಳ್ಳಲ್ಲ, 1 ರೂಪಾಯಿ ತಗೋತೀವಿ, 10 ರೂಪಾಯಿ ತಗೋತೀವಿ ಅಂತ ನಿರ್ಧಾರ ತಗೊಂಡು ಮೇಲ್ಪಂಕ್ತಿ ಹಾಕಿದ್ರೆ ಜನ ಮುಂದೆ ಬರ್ಬೋದು ಅಂತ ಅನ್ಸುತ್ತೆ. ಪರಿಷ್ಕರಣೆಗೆ ಮುಂದಾದ್ರೆ ಅದರ ಪರಿಣಾಮ ಏನಿರುತ್ತೆ? ಕುಮಾರಸ್ವಾಮಿ ಅವರು ಬಹಳ ಅಗ್ರೆಸಿವ್ ಆಗಿ ಮಾತಾಡ್ತಿದ್ದಾರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎದುರಲ್ಲಿದೆ. ಈ ಹೊತ್ತಲ್ಲಿ ಏನಾದ್ರೂ ಪರಿಷ್ಕರಣೆಗೆ ಮುಂದಾದ್ರೆ ಬಜೆಟ್ ನಲ್ಲಿ ಅದರ ಪರಿಣಾಮ ಹೇಗಿರುತ್ತೆ? ಇಲ್ಲ, ವಿರೋಧ ಪಕ್ಷ ಖಂಡಿತವಾಗಿ ಸರ್ಕಾರವನ್ನ ಏನು ಅಟ್ಯಾಕ್ ಮಾಡೋದಕ್ಕೆ, ಸರ್ಕಾರವನ್ನ ಇಕ್ಕಟ್ಟು ಸಿಕ್ಸೋದಕ್ಕೆ ಇದನ್ನು ಬಳಸ್ಕೊಂತಾರೆ. ಆಮೇಲೆ ಇನ್ನೊಂದು ಅಪಪ್ರಚಾರ ನಡೀಬಹುದು. ಮಧ್ಯಮ ವರ್ಗದವರು ಅಥವಾ ಮೇಲ್ವರ್ಗದವರು ನಮ್ಮ ತೆರಿಗೆ ಹಣವನ್ನ ಬಡವರು ಕೊಡ್ತಾ ಇದ್ದಾರೆ, ಕೊಡಬಾರ್ದು ಅನ್ನೋ ಒಂದು ಪ್ರಚಾರ ನಡೆಸ್ಬೋದು, ಅಪಪ್ರಚಾರ ನಡೆಸ್ಬೋದು. ಆಗ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಗಾಕೊಳ್ಳುತ್ತೆ. ಇದಕ್ಕೆ ಏನಾದ್ರು ಬೇರೆ ತರದ ಪರಿಹಾರ ಕಂಡುಹಿಡಬೇಕು.
ನಿಜವಾಗ್ಲೂ ಅರ್ಹತೆ ಇರೋ ಫಲಾನುಭವಿಗಳನ್ನ ನಾವು ಗುರುತಿಸ್ತೀವಿ. ನಾವು ಆ ನಿಟ್ಟಿನಲ್ಲಿ ಸಮೀಕ್ಷೆ ಮಾಡ್ತೀವಿ. ಯಾರು ನಿಜವಾಗ್ಲೂ ಅರ್ಹತೆ ಇದೆಯೋ, ಅರ್ಹ ಫಲಾನುಭವಿಗಳಿದಾರೋ ಅವ್ರಿಗೂ ನಾವು ಕೊಡ್ತೀವಿ. ಅನಗತ್ಯವಾಗಿ ಸೋರಿಕೆ ಆಗ್ತಾ ಇದೆ, ದೊಡ್ಡವ್ರಿಗೂ ಇದು ಸಿಗ್ತಾ ಇದೆ ಅಂತ ಹೇಳಿ ಏನಾದ್ರು ಇವರು ಕಾರ್ಯಕ್ರಮಗಳನ್ನ ರೂಪಿಸಿದ್ರೆ, ಯೋಜನೆ ರೂಪಿಸಿದ್ರೆ, ಆಗ ಏನಾದ್ರು ಒಂದು ಈ ನಿಮ್ಗೆ ಹೇಳಿದ್ನಲ್ಲ, ಒಂದ್ 50,000 ಕೋಟಿ ಇಲ್ಲ ಒಂದ್ 20,000 ಕೋಟಿ ಇವ್ರು ಉಳಿಸ್ಬೋದು. ಅದರ್ವೈಸ್ ಈ ಸಂದರ್ಭದಲ್ಲಿ ಕಷ್ಟ. ಯಾಕೆಂದ್ರೆ ಈಗಾಗಲೇ ಮಾತು ಕೊಟ್ಟಿದ್ದಾರೆ, ಕರ್ನಾಟಕದ ಮಾಡೆಲ್ ಅನ್ನ, ಈ ಫ್ರೀ ಬೀಸ್ ಮಾಡೆಲ್ ನ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದರಂತೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಲ್ಲಿರೋ ರಾಜ್ಯಗಳು ಕೂಡ ಇದನ್ನ ಅನುಸರಿಸಿದೆ, ಈ ಕರ್ನಾಟಕದ ಮಾಡೆಲ್ ನ. ಹಾಗಾಗಿ ನನ್ಗನ್ಸದೆ ಇದು ಕಷ್ಟ, ಈ ಹಂತದಲ್ಲಿ ಕಷ್ಟ. ಅದನ್ನ ಹೇಗೆ ಸರ್ಕಾರ ಮನವರಿಕೆ ಮಾಡ್ಕೊಡುತ್ತೆ ಅಂತ ನೋಡ್ಬೇಕು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದು, ಆ ಸಂದರ್ಭದಲ್ಲೂ ಪ್ರಶ್ನೆಗಳು ಎದುರಾಗಿತ್ತು. ಅನೇಕರು ಪ್ರಶ್ನೆ ಮಾಡಿದ್ರು, ನೀವೆಲ್ರಿಗೂ ಗ್ಯಾರಂಟಿ ಕೊಟ್ರೆ ಇಷ್ಟು ಹೊರೆ ಆದ್ರೆ ನಿಮ್ಗೊಂದು ಆರ್ಥಿಕ ಲೆಕ್ಕಾಚಾರ ಇದೆಯಾ ಅಂತ. ನಮಗೆಲ್ಲಾ ಲೆಕ್ಕಾಚಾರ ಇದೆ. ಬಿಜೆಪಿ ಸರ್ಕಾರದ 40% ಕಮಿಷನ್ ಅನ್ನ ನಿಲ್ಸ್ಬಿಟ್ರೆ ನಮಗೆ ಇನ್ನೂ ಒಂದಷ್ಟು ಯೋಜನೆಗಳನ್ನ ಕೊಡ್ಬೋದು, ಅಷ್ಟು ಹಣ ಬರುತ್ತೆ ಅಂತ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರಾದಿಯಾಗಿ ಎಲ್ರೂ ಹೇಳಿಕೆ ಕೊಟ್ಟಿದ್ರಿ. ಪ್ರಶ್ನೆ ಇರೋದು, ಒಂದು 40% ಕಮಿಷನ್ ಅನ್ನು ನೀವು ನಿಲ್ಸಿಲ್ವಾ ಅನ್ನೋದು. ಅದು ಬಹಳ ಪ್ರಶ್ನೆ ಆಗುತ್ತೆ. ನಿಲ್ಸಿನೂ ಬಂದಿಲ್ಲ ಅಂತಂದ್ರೆ ನಿಮ್ಗೊಂದು ಆಲೋಚನೆನೇ, ಒಂದು ಲೆಕ್ಕಾಚಾರನೇ ಇರ್ಲಿಲ್ಲ ಅನ್ನೋದು. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಅವರೇ ಕೊಟ್ಟು ಹೇಳಿಕೆ ಅದು. ಇದು ಹೇಳ್ತಿರೋದು 40% ಕಮಿಷನ್ ನಾವು ನಿಲ್ಸ್ತೀವಿ ಅಂತ ಮಾತಾಡೋದು ಯಾರಾದ್ರೂ ಒಪ್ಪಕ್ ಸಾಧ್ಯನಾ? ಮಾತನ್ನ ನಗೆ ಪಾಟ್ಲು ಮೇಡಮ್ ಅಂತ ಆ ತರದ ಮಾತುಗಳಾಡಿದ್ರೆ, ಕಮಿಷನ್ ಇಲ್ಲದೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ವ್ಯವಹಾರಗಳು ನಡೆಯುತ್ತಾ? ಕಮಿಷನ್ ಮೇಲೆ ಎಲ್ಲವೂ ನಿಂತಿದೆ. ಹಿಂಗಾಗಿ ನನಗೆ ಕಮಿಷನ್ 40% ಅಲ್ಲ, ಈವನ್ ನಾವು 30% ಕಮಿಷನ್ ಗಳಿಸ್ತೀವಿ, 15% ಕಮಿಷನ್ ಗಳಿಸ್ತೀವಿ ಅನ್ನೋದು ನಡೆಯಲ್ಲ. ಕಮಿಷನ್ ಇಲ್ಲದೆ ವ್ಯವಹಾರವೇ ನಡೆಯಲ್ಲ. ಕಮಿಷನ್ ಮೇಲೆ ಪ್ರತಿಯೊಂದು ನಿಂತಿದೆ ಈ ವ್ಯವಸ್ಥೆಯಲ್ಲಿ ಮೇಡಮ್. ಹಾಗಾಗಿ ಕಮಿಷನ್ ನಿಲ್ಸೋದೆಲ್ಲ ಹುಡುಗಾಟದ ಮಾತಲ್ಲ. ಕಮಿಷನ್ ನಿಲ್ಸಕ್ ಹೋದ್ರೆ ಸರ್ಕಾರಗಳೇ ಇಕ್ಕಟ್ಟು ಸಿಗಾಕೊಂಡ್ಬಿಡ್ತದೆ, ಸರ್ಕಾರಗಳೇ ಪತನ ಆಗ್ಬಿಡ್ತವೆ. ಆತರ ಮಾಡಕ್ಕಾಗಲ್ಲ ಮೇಡಮ್. ಅದು ಸಾಧ್ಯವಿಲ್ಲದೆ ಮಾತದು. ಒಟ್ಟಾರೆ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿದ್ಯಾ ಈ ಗ್ಯಾರಂಟಿ ವಿಚಾರದಲ್ಲಿ? ಒಂದ್ ಕಡೆ ಶಾಸಕರು ಅಭಿವೃದ್ಧಿಗೆ ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ, ಅವ್ರ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಖಂಡಿತ ಆಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಗ್ಯಾರಂಟಿಯನ್ನು ಸರಿಯಾಗಿ ಕೊಡೋಕಾಗದೆ 3 ತಿಂಗಳಿಗೆ 2 ತಿಂಗಳಿಗೆ ರಾಜ್ಯದ ಗೃಹಲಕ್ಷ್ಮಿ ಮಂದಿಯರಂತೂ ಬೀದಿಗಳಿದೆ. ಯಾಕೆ ಕೊಡ್ತೀವಿ ಅಂತ ಹೇಳಿದ್ರಿ, ಸರಿಯಾಗಿ ಕೊಡಿ, ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿ ನಾವು ಕೇಳಿದ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇದನ್ನ ಹೇಗೆ ನಿಭಾಯಿಸುತ್ತೆ? ಏನ್ ಅನ್ಸುತ್ತೆ ತಮ್ಗೆ? ಅಲ್ಲ, ಗೃಹಲಕ್ಷ್ಮಿ ಯೋಜನೆ ಸರ್ಕಾರ ಅನೌನ್ಸ್ ಮಾಡದಂಗೆ ನಿಧಾನ ಆಗ್ತಿರ್ಬೋದು. 1 ತಿಂಗಳು 2 ತಿಂಗಳು ಹೋಗದೆ ಇರ್ಬೋದು. 3ನೇ ತಿಂಗಳಿಗಂತೂ ಹೋಗೇ ಹೋಗ್ತದೆ, 4ನೇ ತಿಂಗಳಿಗಂತೂ ಹೋಗೇ ಹೋಗುತ್ತೆ. ಒಂದೇ ಸರಿ ಸೇರಿಸಿ ಕೊಡ್ತಾ ಇದೆ ಸರ್ಕಾರ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಗ್ಯಾರಂಟಿಗಳು ಜನರಿಗೆ ತಲುಪ್ತಾ ಇದೆ. ಭಾಗ್ಯ ಜ್ಯೋತಿ ಮನೆಗಳಿಗೆ ವಿದ್ಯುತ್ ತಲುಪ್ತಾ ಇದೆ. ಬಸ್ಸಲ್ಲಿ ಜನ ಸಿಕ್ಕಾಪಟ್ಟೆ ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಮೈಸೂರು ಬೆಂಗಳೂರು ನಾನು ನೋಡ್ತೀನಿ, ಶನಿವಾರ ಭಾನುವಾರ ಶುಕ್ರವಾರ ಬಂತು ಅಂದ್ರೆ ಪ್ರಯಾಣಿಕರು ನಿಂತ್ಕೊಂಡು ಓಡಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಫ್ರೀ ಬೀಸ್ ನ ಜನರಿಗೆ ತಲುಪಿಸೋ ವಿಚಾರದಲ್ಲಿ ಬಹಳ ನಿಷ್ಠೆಯಾಗಿದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ರೆ ಇದನ್ನ ರಿವ್ಯೂ ಮಾಡ್ಬೇಕು. ಯಾವ ರೀತಿ ಮಾಡ್ತಾರೆ, ಹೆಂಗೆ ಜನರನ್ನ ಕನ್ವಿನ್ಸ್ ಮಾಡ್ತಾರೆ, ಅದು ಬಹಳ ಇಂಪಾರ್ಟೆಂಟ್. ಜನರನ್ನ ಕನ್ವಿನ್ಸ್ ಮಾಡಿ ಏನಾದ್ರು ನಿಜವಾಗ್ಲು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಜವಾದವ್ರಿಗೆ, ಅರ್ಹ ಫಲಾನುಭವಿಗಳಿಗೆ, ಬಡವ್ರು ಬಿಡೋದಿ BPL ಕಾರ್ಡ್ ಹೋಲ್ಡರ್ಗೆ ನಾವು ಮಾಡ್ತೀವಿ, ಬಡವರು ನಾವು ಮಾಡ್ತೀವಿ, ಈ ಕಂಡೀಷನ್ಗಳು ಇದಾಗ್ತೀವಿ ಅಂತ ಏನಾದ್ರು ಮುಂದೆ ಬಂದ್ರೆ ಏನಾದ್ರು ಸಾಧ್ಯ ಆಗ್ಬೋದು. ಆದ್ರೆ ಅದು ವಿಪಕ್ಷಗಳಿಗೆ ಅಸ್ತ್ರ ಆಗುತ್ತೆ. ವಿಪಕ್ಷಗಳು ಇವ್ರನ್ನ ಬಗ್ಬಡಿಯೋದಕ್ಕೆ ಬಳಸ್ಕೊತಾರೆ. ಹಾಗೆ ಶಕ್ತಿ ಯೋಜನೆ ಕೂಡ ನಾವು BPL ಕಾರ್ಡ್ ಹೋಲ್ಡರ್ಗೆ ಕೊಡ್ತೀವಿ ಅಂತ ಹೇಳ್ಬಹುದು. ಅನ್ನಭಾಗ್ಯ ನಿಜವಾಗ್ಲೂ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಇಡೀ ದೇಶದಲ್ಲಿ ಎಲ್ಲರೂ ಮೆಚ್ಚುವಂತ ಕಾರ್ಯಕ್ರಮ. ಅದು ಯಾರು ಅದನ್ನ ವಿರೋಧ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗಲೂ ಕೂಡ ಅಪೌಷ್ಟಿಕತೆ ನಾವು ನೋಡ್ತಾ ಇದೀವಿ. ಮಕ್ಕಳು ಹಸಿವಿನಿಂದ ಮಲ್ಗದ್ ನೋಡ್ತಾ ಇದೀವಿ. ಆದ್ರೆ ನಾನು ಕಣ್ಣಾರೆ ನೋಡಿರೋದು ಎಷ್ಟೋ ಫಲಾನುಭವಿಗಳು ಸೊಸೈಟಿಯಲ್ಲಿ ಅಕ್ಕಿ ತಗೊಂಡು ಅಲ್ಲೇ ಕೈ ಬದಲಾಯಿಸಿ ಸೊಸೈಟಿ ಅವ್ರಿಗೆ ಮಾರ್ಬಿಟ್ಟು ಹೋಗೋದ್ ನಾನು ನೋಡಿದೀನಿ. ಆ ಅಕ್ಕಿ ಕೇರಳಕ್ಕೋ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದೆ, ಸಾಗಣೆ ಆಗ್ತಾ ಇದೆ. ಇದನ್ನ ತಪ್ಪಿಸೋದಕ್ಕೆ ನಿಜವಾಗ್ಲೂ ರಿವ್ಯೂ ಆಗ್ಲೇಬೇಕು. ರಿವ್ಯೂ ಆಗೋದ್ರಿಂದ 20,000 ಕೋಟಿ ಉಳಿಸ್ಬೋದು ಮೇಡಮ್. ನೋಡೋಣ, ಕಾದ್ ನೋಡೋಣ ಸರ್ಕಾರ ಬಜೆಟ್ ನಲ್ಲಿ ಏನಾದ್ರೂ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾ, ಹೇಗೆ ಇದನ್ನ ನಿಭಾಯಿಸತ್ತೆ ಅಂತ. ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಹೊನ್ಕೆರೆ ನಂಜುಂಡೇಗೌಡ್ರೆ. ಧನ್ಯವಾದಗಳು ತಮಗೆ. ನಮಸ್ಕಾರ. ನಮಸ್ಕಾರ.